ಪುಂಖವಾಗಿ ಶರಪ್ರಯೋಗ ಮಾಡ್ತಾ ಇದ್ದವ ನೀನು. ಸಂತೋಷವಾಯ್ತು ನನಗೆ. ನಿನ್ನ ಕರಚಮತ್ಕತೆಯನ್ನು ಕಂಡು ಸವ್ಯಸಾಚಿಯಾದಂತ ನೀನು ಅಜ್ಞನವಂತ ಭೀಷ್ಮನ ಮೇಲೆ ಶರಪ್ರಯೋಗ ಮಾಡೋದನ್ನು ನೋಡಿ, ನಿನ್ನ ಯುದ್ಧ ವೈಖರಿಯನ್ನು ನೋಡಿ ನಿನಗೊಂದು ಕೊಡಬೇಕು ಅಂತುಂಟು. ಕೊಡುವುದು? ಹೌದು. ಹೋರಾಟ ಮಾಡ್ತಾ ಇದ್ದೇವೆ, ಈ ಸಂದರ್ಭದಲ್ಲಿ ಕೊಡ್ತೀರಿ ಅಂತ ಹೇಳ್ತಾ ಇದ್ದೀರಿ, ಏನಂತ ಅರ್ಥ ಆಗಲಿ? ನನ್ನಲ್ಲಿ ಒಂದು ಗಂಟು ಉಂಟು. ಗಣಿತ? ಹೌದು. ನನಗೆ ಆಶ್ಚರ್ಯ ಆಗುವುದು. ಏನು? ನಾವು ಈ 80 ವರ್ಷ ಮುದುಕರು ಕೊಡುವಂತಹದ್ದನ್ನ ಗಂಟು ಒಂದು ಇಷ್ಟಿದೆ ಅಂತ ತಿಳಿದ್ರೆ, ನಾನು 800 ವರ್ಷ 800 ವರ್ಷ ವಯಸ್ಸಾಗಿರುವಂತಹ ನೀವಿನ್ ಎಷ್ಟು ದೊಡ್ಡ ಗಂಟು ಕೊಡ್ತೀರಿ? ಅದನ್ನು ಹೊತ್ಕೊಂಡು ಹೋಗುವುದು ಹೇಗೆ ಅಂತ ಆಲೋಚನೆ ಮಾಡ್ಬೇಕು ನಾನು ಯಾರಿಗೆ ಕೊಡ್ಲಿ ಅಂತಿತ್ತು. ಈಗ ಗೊತ್ತಾಯ್ತು, ಅದು ಹೊರುವುದಕ್ಕೆ ನೀನೇ ಜನ, ನಿನಗೇ ಕೊಡ್ಬೋದು ಅಂತ. ಅಂದ್ರೆ ನಾವೀಗ ಒಂದು ಜಾತಿಯಲ್ಲಿ ಗಂಟು ಹೊರುವವರು ಅಂತ. ಅಜ್ಜನ ಗಂಟು ಮತ್ತೆ ಹೊರುವುದು ಯಾರ? ಮೊಮ್ಮಕ್ಕಳೇ. ಹಾಗಾಗಿ ನಿನಗೇ ಕೊಡ್ತೇನೆ. ಅದೇ ಒಂದು ಸಂದರ್ಭದಲ್ಲಿ ನನ್ನ ಗುರುವಾದಂತ ಪರಶುರಾಮಾಚಾರ್ಯರಲ್ಲಿ ಹೋರಾಟ ಮಾಡುತ್ತಿರುವ ಕಾಲಕ್ಕೆ ನನಗೆ ಪರಶುರಾಮಾಚಾರ್ಯ ಕೊಟ್ಟಿದ್ದು ಧಣಿರೆ ಧಾಪುರೆ ಅಂತ. ಅದು ನನ್ನಲ್ಲಿ ಹಾಗೇ ಇತ್ತು. ಯಾರಿಗೆ ಕೊಡ್ಲಿ ಅಂತ ಯೋಚನೆ ಮಾಡ್ತಿದ್ದೇನೆ. ಈಗ ನಿನಗೆ ಕೊಡ್ತಿದ್ದೇನೆ. ಗಂಟು ದೊಡ್ಡದಲ್ಲ, ಭಾಳ ಸಣ್ಣದು, ಅದ್ರ ಮೌಲ್ಯ ಭಾಳ ದೊಡ್ಡ ಗಂಟಿ. ಖಂಡಿತವಾಗಿ ಹೌದು. ಧಣಿರೆ ಮೊಜರೆ ಪಾತ್ರ. ಧನ್ಯನಾಗಿದ್ದೇನೆ. ಮೊನ್ನೆ 10ನೇ ದಿನಕ್ಕೆ ನಿನ್ನ ಮಗನಿಗೆ ಕೊಟ್ಟಿದ್ದೆ. ಹೌದು. ಇವತ್ತು ನಿನಗೆ ಕೊಡ್ತೇನೆ. ಭಾರತ ರತ್ನ ಎಂಬಂತಹ ಬಿರುದು. ಹೌದು. ಅದನ್ನ ನೀವು ಕೊಟ್ಟವರು. ಈಗ ನಾನೂ ಬಿರುದನ್ನು ಪಡೆದಿದ್ದೇನೆ. ನಿಜಕ್ಕೂ ಸಂತೋಷವಾಗಿ ಹೋಯ್ತು. ಸಂತೋಷ ಪಡುವುದಲ್ಲ, ಯುದ್ಧ ಮುಂದುವರಿಸಬೇಕು. ಏನು ಆಶ್ಚರ್ಯ ಇದು? ಯಾಕೆ ಹೀಗಾಯ್ತು? ನಾನು ಶರಪ್ರಯೋಗ ಮಾಡ್ತಾ ಇದ್ದೇನೆ, ಅವನು ಶರಪ್ರಯೋಗ ಮಾಡ್ತಾ ಇದ್ದಾನೆ. ನನ್ನ ಶರಪ್ರಯೋಗ ಪಾರ್ಥನ ಹತ್ತಿರವೂ ಸುಳಿಯುತ್ತಿಲ್ಲ. ಆದರೆ ಅಮಬಿಟ್ಟ ಶರವನ್ನ ಪ್ರಯಾಸ ಪಟ್ಟು ನಾನು ಖಂಡಿಸ್ತಾ ಇದ್ದೇನೆ. ಯಾಕೆ ಹೀಗಾಯ್ತು? ನನ್ನ ವಿದ್ಯೆ ಕ್ಷೀಣವಾಗಿದ್ರೆ ಅವನ ಯುದ್ಧದ ವಿದ್ಯೆ ಬಹಳ ಹೆಚ್ಚಿನದ. ಈಗ ಉತ್ತರ ಸಿಕ್ತು. ಪಾರ್ಥನ ಶಕ್ತಿ ಸಾಮರ್ಥ್ಯ ಅಲ್ಲ. ಅವೊಬ್ಬ ಕೂತ್ಕೊಂಡಿದ್ದಾನೆ, ನಗಾಡ್ತಿದ್ದಾನೆ. ಯಾರಿಗೇನಾದ್ರೂ ಅವನ ನಗು ಒಂದು ಕಡಿಮೆ ಆಗುದಿಲ್ಲ, ಸಾಧಾರಣ ನಾವು. ಹಾಗಿದ್ರೆ ನನ್ನ ಮಾರ್ಗಣಗಳು ಪಾರ್ಥನ ಸನಿಯವೂ ಹೋಗದಂತೆ ಅವ ರಕ್ಷಿಸ್ತಾ ಇದ್ದಾನೆ. ಇದು ಮುಂದುವರಿಯಿತು ಅಂತಾದ್ರೆ ಏನು ಪ್ರಯೋಜನ ಯುದ್ಧ ಮಾಡಿ? ಪಾರ್ಥನ ಬಗ್ಗೆ ದೃಷ್ಟಿ ಅಲ್ಲ, ನಳಿನನಾಭನನ್ನೇ ಕೇಂದ್ರೀಕರಿಸ್ತೇನೆ. ಯುದ್ಧಕ್ಕೊಂದು ಹೊಸ ತಿರುವು ಬರಬೇಕು ಅಂತಾದ್ರೆ, ನಾನು ಆಡಿದ ಮಾತೆಲ್ಲವೂ ಸತ್ಯ ಆಗಬೇಕು ಅಂತಾರೆ. ಸತ್ಯಮೂರ್ತಿಯಾದಂತ ಶ್ರೀಕೃಷ್ಣನಿಗೆ ಹೀಗೆ ಮಾಡಿದ್ರೆ ಹೇಗೆ? ಪರಶುರಾಮ ಮಹಾಮುನಿಗಳಿಂದ ನನಗೆ ದತ್ತವಾದಂತ ಅಸಿರತ್ನ ಎಂಬಂತ ಮಹಾಶರ ಇದು. ಇದನ್ನ ಇಟ್ಕೊಂಡು ಏನು ಮಾಡೋದು? ನಾನು ಯಾರ ಮೇಲೆ ಪ್ರಯೋಗ ಮಾಡುದು? ಯಾಕೆಂದ್ರೆ ಹಾಗೊಮ್ಮೆ ಪ್ರಯೋಗ ಮಾಡಿದೆ ಅಂತಾದ್ರೆ ಇದಕ್ಕೆ ಪ್ರತ್ಯಾಸ್ತ್ರ ಇಲ್ಲವೇ ಇಲ್ಲ. ಪ್ರತ್ಯಾಸ್ತ್ರ ಇಲ್ಲದೆ ಇರುವಂತ ಶರವನ್ನು
ಉಳಿದವರ ಮೇಲೆ ಪ್ರಯೋಗ ಮಾಡಬಾರ್ದು. ಮೇಲೆ ಮಾಡಿದ್ರೆ ಹೇಗೆ? ಯಾಕೆಂದ್ರೆ ತಡೆಯುವ ಶಕ್ತಿ ಇದ್ರೆ ಅವನಿಗೆ ಒಬ್ಬನಿಗೆ ಮತ್ಯಾರಿಗೂ ಇಲ್ಲ. ಭಾರ್ಗವ ರೂಪಿ ನಾರಾಯಣ ಕೊಟ್ಟಿರುವಂತ ಈ ಹಸಿರತ್ನ ಎಂಬಂತ ಶರವನ್ನ ಕೃಷ್ಣ ರೂಪಿ ನಾರಾಯಣನಿಗೆ ಸಮರ್ಪಿಸಿ ಬಿಡ್ತೇನೆ ಕೃಷ್ಣ. ಈ ಭೀಷ್ಮ ಸಾರಥಿಗೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಅವನ ಬಾಣಪ್ರಯೋಗದ ಮೂಲಕವಾಗಿ ನೊಸಲೊಡೆದು ರಕ್ತ ಸುತ್ತಾ ಇದೆ. ಹಾಗಿದ್ರೆ ಇಷ್ಟಕ್ಕೆ ಬಿಡುವುದಾ ಅಲ್ಲವೇ? ಇದೆಲ್ಲ ತಡೆಯುವುದಕ್ಕೆ ಬೀಸದ ಪೀಠ ಮಹೇಶ ಶಕ್ರರು ಯಾರು ಎದುರಾದರು, ಯಾರು ಮುಸುಕಿದರು ಬರಲಿ ನೋಡ್ತಾರೆ. ಕಣ್ಮುಚ್ಚಿರಲು ಬರಲಿ ನೋಡಿಕೊಳ್ತೇನೆ. ಏನು ಆಶ್ಚರ್ಯ ಇದು! ಕಥೆಯ ಅಂತಿದ್ದಾನೆ ಶ್ರೀಹರಿ, ಕೈಯಲ್ಲಿ ಚಕ್ರವನ್ನು ಹಿಡಿದಿದ್ದಾನೆ. ಯಾರೇ ಬಂದರೂ ಭೀಷ್ಮನನ್ನ ಬಿಡ್ಲಿಕ್ಕಿಲ್ಲ. ಹರಿಯ ಕಥೆಯನ್ನ ಕಂಡಾಗ ಅವರು ಬಲ ಅಂತಲ್ಲ, ನಮ್ಮ ಬಲ ಅಂತಲ್ಲ, ಎರಡೂ ಬಲ ಬೆರಗಾಗಿ ಕಣ್ಣು ಮುಚ್ಚಿದ್ದಾರೆ. ಇವರು ಕಣ್ಣು ಮುಚ್ಚಿದ್ರು ನಷ್ಟ ಇಲ್ಲ, ದೇವ್ರ ಕಣ್ಣು ಮುಚ್ಚಿದ್ರೆ ಮಾತ್ರ ಪ್ರಪಂಚ ಮುಚ್ಚೋಗ್ತದೆ. ದೇವ್ರು ದೊಡ್ಡ ಕಣ್ಣು ಬಿಟ್ಟಿದ್ದಾನೆ, ಹಾಗಾಗಿ ಪ್ರಪಂಚಕ್ಕೆ ಏನಾಗುವುದಿಲ್ಲ. ಆದರೆ ಹರಿಯ ಖಾತೆಯನ್ನ ತಡೆಯುವ ಯಾರಿದ್ದಾರೆ? ಯಾರಿಲ್ಲ. ಆ ಧೈರ್ಯ ಮಾಡುವುದು ಸುಲಭವೂ ಅಲ್ಲ. ಏನು ಮಾಡಲಿ ಆಗಿದೆ? ಯಾರಿಂದ ಹೀಗಾಯಿತು? ನನ್ನಿಂದ ಆಗಿದ್ದು ತಾನೆ. ನನ್ನಿಂದ ಆದ ತಪ್ಪನ್ನು ನಾನೇ ಸರಿಪಡಿಸಿಕೊಳ್ಳಬೇಕು. ತಾಯಿಯಾದವಳಿಗೆ ಮಕ್ಕಳ ಮೇಲೆ ಎಷ್ಟೇ ಸಿಟ್ಟು ಬರಲಿ, ಮಕ್ಕಳನ್ನು ಕೊಲ್ಲುವುದಿಲ್ಲ ತಾಯಿ. ಅವಳು ತಾಯಿ ಆಗುವುದೂ ಇಲ್ಲ. ಲೋಕದ ತಂದೆಯೂ ಇವನೇ, ತಾಯಿಯೂ ಇವನೇ. ಹತ್ತಿರ ಹೋಗ್ತೇನೆ,
ರಥದಿಂದ ಇಳಿದು ಹತ್ತಿರ ಹತ್ತಿರ ಬರ್ತಾ ಇದ್ದೇನೆ. ಹೋಗಿ ಶರಣಾಗತ ವತ್ಸರನಾಗಿರುವಂತ ಶ್ರೀಹರಿಯನ್ನ ಕಂಡು ಮಾತಾಡಿಸ್ತೇನಂತೆ. ದುರಿತವನದಾವಾಗ್ನಿ ದುರಿತವನದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯ ಜಯ ಲಕ್ಷ್ಮೀವರ ಮುಕುಂದ ಮುರಾರಿ ಜಯ 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 ಜಯವೆನು ತೆರಗಿ ಮಗುಳಚ್ಚುತನ ಅಚ್ಯುತನ ಮೃದುಕರವ ಜಯವೆನು ತರೋಗಿ ಮಗುಳಚ್ಚುತನ ಮೃದುಕರವ ಮೃದುಕರವ ಪಿಡಿಯುತ್ತ ಆ ಸ್ವಾಮಿ ಎನ್ನಯ ಕಂಠವ
ಅಚ್ಯುತ ಅನಂತ ಗೋವಿಂದ ಕೃಷ್ಣ ನಮೋ ನಮಃ. ಕರ್ಮಕ್ಕೆ ಸರಿಯಾದ ಫಲ ಸಿಗಲಿ. ಧರ್ಮಕ್ಕೆ ಫಲ ಸಿಗ್ತದೆ ಕೃಷ್ಣ, ನನ್ನ ಕರ್ಮಕ್ಕೊಂದು ಫಲ ಸಿಕ್ಕಿದ್ರೆ ಸಾಕು. ಫಲಕ್ಕಾಗಿ ಕಾಯಬೇಕಾಗುತ್ತದೆ ಆಚಾರ್ಯರೇ. ಕೊಡ್ತೇನೆ ಸಂದರ್ಭ ಬಂದಾಗ. ದೇವರಿಗೆ ಫಲವ ನೀವು ಏನು ಕೇಳಿದ್ರೆ ಆ ಭಾವನೆ ಮರ್ತು ಬಿಟ್ಟೆ. ನಾವು ಮಾಡಿದ ಕರ್ಮದ ಫಲವನ್ನು ಅನುಭವಿಸುವುದಕ್ಕೆ ಸಮಯ ಕಾಯಬೇಕಾಗುತ್ತದೆ. ನನಗೆ ಕಾಯಬೇಕಾಗ್ತದೆ ಅಂತ ಹೇಳಿದಾಗ ಆಯ್ತು, ಕಾಯ ಕೊಡ್ತೇನೆ ಅಂತ ಹೇಳ್ಬಿಟ್ಟೆ. ಕಾಯುವಿಕೆ 800 ವರ್ಷ ಕಾದೆವ ನಾನು. ಈ ಕಾಯುವುದೇನು ಹೊಸ್ತಲ್ಲ ದೇವರಿಗೆ. ಕೃಷ್ಣ, ಎರಡೂ ಬಲಬೆರಗಾಗಿ ನಿಂತಿದೆ. ನಿನ್ನ ಕಥೆಯನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲದೆ ಎಲ್ಲ ಕಣ್ಣು ಮುಚ್ಚಿದ್ದಾರೆ. ಈ ರೀತಿಯಾಗಿ ಯಾರೂ ನಿನ್ನನ್ನು ನೋಡಿದ್ದಿಲ್ಲ ಬಹುಶಃ. ನನಗೆ ಗೊತ್ತುಂಟು ಏನು ನೀ ಏನು ಎಂಬುದಾಗಿ. ಶ್ರೀ ಮನೋಹರ ನೀನು. ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಹುಟ್ಟಿ ಬಂದಳಂತೆ. ಸ್ವರದ್ರೂಪಿಯಾದಂತ ಹೆಣ್ಣನ್ನು ತಾನು ಮದುವೆ ಆಗಬೇಕೆಂಬುದಾಗಿ ರಕ್ಕಸರು ದೇವತೆಗಳು ಎಲ್ಲ ಮನಸ್ಸು ಮಾಡಿದ್ರು. ವರಮಾಣಿಕೆಯನ್ನ ಲಕ್ಷ್ಮೀದೇವಿ ನಿನ್ನ ಕೊರಳಿಗೆ ಹಾಕಿದ್ದಂತೆ. ಅಂದ್ರೆ ಲಕ್ಷ್ಮಿಯ ಮನಸ್ಸನ್ನೇ ಅಪಹರಿಸಿದವರು ತಾವು. ಇವತ್ತು ಹೆಸರಾಗಲ್ವೇ ಕೃಷ್ಣ. ಆ ಹೆಸರಿನ ಅರ್ಥವೇ ಹಾಗೆ, ಸರ್ವವನ್ನು ಆಕರ್ಷಿಸುವಂತ ಗುಣವುಳ್ಳದ್ದು. ನಿನ್ನ ಆಕರ್ಷಣೆಗೆ ಒಳಗಾಗದಿದ್ದವರು ಯಾರಿದ್ದಾರೆ ಹೇಳು. ನೀ ಮಾಯೆಯೋ ನಿನ್ನೊಳು ಮಾಯೆಯೋ ಅಂತ ಹೇಳಿದ್ರು. ಇಡೀ ವಿಶ್ವವನ್ನೇ ಮಾಯ ಆವರಿಸಿಕೊಂಡರು. ನಿನ್ನನ್ನು ಮಾತ್ರ ಮಾಯ ಆವರಿಸಿಕೊಳ್ಳಿಕ್ಕಾಗಲಿಲ್ಲ. ವಿಷ್ಣು ಅಂದ್ರೆ ವಿಶ್ವವ್ಯಾಪಿ ಎಂಬುದಾಗಿ ಅರ್ಥ. ಹೌದು. ಹಾಗಾದ್ರೆ ಮಾಯೆಯನ್ನೇ ತನ್ನೊಳಗಿಸಿಕೊಂಡಂತ, ಮಾಯೆಯನ್ನ ಗೆದ್ದಂತ ಓ ಮುರಾರಿ, ಜಯ 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 ಜಯ. ಆಗಲಿ ಆಗಲಿ. ಏನು ದೇವರೇ, ಏನು ಕೈಯಲ್ಲಿ ಚಕ್ರ ಹಿಡಿದವನೇನು? ಹೌದು. ಕಾರಣ ಏನು? ನನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನಿನ್ನ ಕಂಠವನ್ನ ಕತ್ತರಿಸ್ತೇನೆ. ಈ ಕಂಠ ಕತ್ತರಿಸುವುದಕ್ಕೆ ಚಕ್ರ ಬೇಕಾ? ಯಾಕಂದ್ರೆ ನಿನ್ನ ಮೈಯೆಲ್ಲ ಆಯುಧವಂತೆ. ಕಾಲಿನಿಂದ ಓಡಿಕೊಂಡಿದ್ದೀಯ ನೀನು. ಹೌದು. ಬಾಯಿಂದ ನಗಾಡಿ ಕೊಂದಿದ್ದೀಯ ನೀನು. ಬಾಯಿಂದ ಹಾಲುಂಡು ಕೊಂದವ ನೀನು. ಹೌದು. ಹೆಚ್ಚೇನು, ಗಾಳಿಯಾಗಿ ಬಂದರೂ ಬಿಡದೆ ಕೊಂದವ ನೀನು. ಹಾಗಿದ್ರೆ ದೇಹದ ಎಲ್ಲ ಕಡೆಯಲ್ಲೂ ಆಯುಧವೇ ಇರುವ ಕಾಲಕ್ಕೆ ಭೀಷ್ಮನ ಕೊಲ್ಲುವುದಕ್ಕೆ ಚಕ್ರ ಯಾಕೆ? ಹಾಗೊಮ್ಮೆ ಚಕ್ರದಿಂದ ಕೊಂದೆ ಅಂತಾದ್ರೆ ಸೇವಕರಿಗೆ ಜಯವನ್ನ ಪಾಲಿಸುವಂತ ನಿನ್ನ ಬಿರುದಿಗೆ ಕಳಂಕ ಅಲ್ಲವೇ ದೇವರೇ? ಪರಿಪಾಲಕ ನೀನು, ಭಕ್ತೋದ್ಧಾರಕ ನೀನು ಅಂತ ಬಿರುದಾಂಕಿತನಂತ ನಿನಗೆ ಈ ಚಕ್ರದಿಂದ ಕೊಂದ್ರೆ ಅದೊಂದು ಕಪ್ಪು ಚುಕ್ಕಿ ಆಗುವುದಿಲ್ವೇ? ಬಿಡುವುದೇವರೇ, ಕೊಲ್ಲಬೇಕು ಅಂತ ಹಿಡಿದಿದ್ಯಲ್ಲ, ಕೊಲ್ಲು, ಕೊಂದುಬಿಡು. ಆಚಾರ್ಯರೇ, ನಿಮ್ಮ ಮಾತನ್ನ ಕೇಳಿದಾಗ, ನಿಮ್ಮ ವರ್ತನೆಯನ್ನ ಕೇಳಿದಾಗ ಆಶ್ಚರ್ಯ ಆಗುತ್ತದೆ. ದಟ್ಟ ದರಿದ್ರನಾದವನು, ರುಗ್ಣಶಯಲ್ಲಿರುವವನು, ನಾಳೆಯೂ ಆಯಸ್ಸು ತೀರುತ್ತದೆ ಅಂತ ಹೇಳುವವನು, ಇನ್ನೂ ಬದುಕಬೇಕು ಅಂತಲೇ ಹಪ್ಪಿಸ್ತಾ ಇರ್ತಾನೆ. ನೀವಾದ್ರೆ ಹಾಗಲ್ಲ, ಪ್ರಪಂಚವನ್ನೇ ನಿಮ್ಮ ನಿಯಂತ್ರಣದಲ್ಲಿರಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದವರು. ನೀವು ಬಂದು ನನ್ನನ್ನು ಕೊಲ್ಲದೇವರೇ ಎನ್ನುವುದಾಗಿ ಹೇಳ್ತಾ ಇದ್ದೀರಲ್ಲ, ಯಾಕೆ ಬದುಕುವ ಆಸೆ ಇಲ್ಲವ ನಿಮಗೆ? ಇವರ ಜಗ
ಹೌದು ದೇವರೇ, ಈ ಲೋಕದಲ್ಲಿ ಕುಂಟನಾಗಲಿ, ಕುರುಡನಾಗಲಿ, ಬದಿರನಾಗಲಿ, ಭಿಕ್ಷುಕನಾಗಲಿ, ಹೆಣಮನೇ ಆಗಲಿ ಯಾರು ಸಾವನ್ನ ಬಯಸುವುದಿಲ್ಲ. ಅದು ಯಾವುದೂ ಅಲ್ಲದೆ ಇರುವಂತ ನಾನು ಸಾವನ್ನ ಬಯಸ್ತೇನೆ ಕೃಷ್ಣ. ಯಾಕೆ ನಮ್ಮ ತಂದೆಯವರು ಇಚ್ಛಾಮರಣಿಯಾಗುವಂತ ವರ ಕೊಟ್ಟರು ಏನು? ವರವೇ ಅಲ್ಲಬಹುದು ನಿಮಗೆ. ನನ್ನ ಪಾಲಿಯುವುದೇ ಶಾಪ ಕೃಷ್ಣ. ಯಾವುದು ಆಗಬಾರದು, ಯಾವುದನ್ನು ನೋಡಬಾರದು ಅಂತ ಎಣಿಸಿ ದೇವರತನಾದಂತ ನಾನು ವಿಶ್ವನಾದೇನು, ಆ ತ್ಯಾಗ ವ್ಯರ್ಥವಾಗಿ ಹೋಯಿತು. ಕಂದರ ಅವತ್ತು ಆಡಿದ ಮಾತು, ನಿನ್ನ ಮಕ್ಕಳಿಗೂ ಮತ್ತು ನನ್ನ ಮಗಳಾಗಿರುವಂತ ಸತ್ಯವತಿ ದೇವಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಕ್ಕಳಿಗೂ ಸಿಂಹಾಸನಕ್ಕಾಗಿ ಜಗಳ ಆದ್ರೆ ಏನು ಅಂತ ಕೇಳಿದಾಗ, ಸಿಂಹಾಸನಕ್ಕಾಗಿ ಜಗಳ ಆಗಬಾರದು, ಚಂದ್ರ ಎನ್ನುವ ಸಿಂಹಾಸನದ ಮರ್ಯಾದೆ ಮುಕ್ಕಾಗಬಾರದು ಎಂಬ ಕಾರಣಕ್ಕಾಗಿ ಮದುವೆ ಎಂಬಂತ ಸಂಸ್ಕಾರವನ್ನ, ಸಿಂಹಾಸನದ ಅಧಿಕಾರವನ್ನ ನಾನು ತ್ಯಾಗ ಮಾಡಿದವ. ಆಗಲೇ ಭೀಷ್ಮರಾದಕ್ಕಲ್ವತ್ತ ಆ ತ್ಯಾಗಕ್ಕೆ ಬೆಲೆ ಇಲ್ಲದೆ ಹೋಯ್ತು ದೇವರೇ. ನೋಡು, ಇವರು ಮೊಮ್ಮಕ್ಕಳೇ, ಇವರು ಮೊಮ್ಮಕ್ಕಳೇ. ನೋಡಿದ್ಯಾ ನೀನು? ಒಬ್ಬರ ಗದೆ ಇನ್ನೊಬ್ಬರ ಎದೆಗೆ, ಒಬ್ಬರ ಸರಳು ಇನ್ನೊಬ್ಬರ ಕೊರಳಿಗೆ, ಒಬ್ಬರ ಶರ ಇನ್ನೊಬ್ಬರ ಶಿರಕ್ಕೆ, ಒಬ್ಬರ ಬೆರಳು ಮತ್ತೊಬ್ಬರ ಕರುಳಿಗೆ. ಯಾಕೆ? ಸಿಂಹಾಸನಕ್ಕಾಗಿ, ಹೌದು, ಮಣ್ಣಿಗಾಗಿ ದೇವರೇ. ನನ್ನ ಮೊಮ್ಮಕ್ಕಳೇ ಹೊಡ್ಕೊಳ್ತಾ ಇದ್ದಾರೆ. ಹೇಳು, ಇಚ್ಛಾಮರಣಿಯಾಗಿ ನಮ್ಮ ಮನೆಯ ಹೆಂಗಸರು ಮುಂದೇದಾಗಿ ಗೋಳಿಡುವುದನ್ನು ನೋಡಬೇಕೆ ನಾನು? ನಮ್ಮ ಮನೆಯ ಮಕ್ಕಳು ಅನಾಥರಾಗಿ ರೋಧಿಸುವುದನ್ನು ಕೇಳಬೇಕೆ ನಾನು? ಇಡೀ ಹಸ್ತಿನಾವತಿ ಸ್ಮಶಾನವಾಗುವಂತ ದೃಶ್ಯವನ್ನ ಭಿಕ್ಷುವ ನೋಡಬೇಕೆ ದೇವರೇ? ಬೇಡ, ನಾನು ವಿರೋಧ ಪಕ್ಷದಿಂದವ. ಸೇನಾಧಿಪತ್ಯವನ್ನು ಆರಿಸಿಕೊಂಡೆ ಯಾಕೆ? ಇಚ್ಛಾಮರಣಿಯಾದ್ರೂ ಒಂದು ಸಮರ್ಪಕವಾಗಿ ಬರಬಾರದೆ ಸಾವು? ಕ್ಷತ್ರಿಯನಿಗೆ ಯುದ್ಧದಲ್ಲಿ ಬಂದಂತ ಸಾವು ಮಹಾನವಮಿ. ಅದು ನಿನ್ನ ಚಕ್ರದಿಂದ ಸಾವು ಬರ್ತದೆ ಅಂತಾದ್ರೆ ಕೊಟ್ಟವನೇ ಪಡೆಯುವುದಕ್ಕೆ ಬಂದಾಗ ಕೊಡುವುದಿಲ್ಲ ಅಂತ ಹೇಳಿಕ್ಕೆ ನಾನು ಯಾರು ಹೇಳು? ಹಾಗಾಗಿ ಯಾವತ್ತಿದ್ರು ಇದು ನಿನ್ನದೇ ಕೃಷ್ಣ. ತಮ್ಮಯ್ಯ, ನನಗೆ ಇವ್ರ ಜಗಳ ನೋಡ್ಲಿಕ್ಕೆ ಆಗುವುದಿಲ್ಲ. ನನ್ನ ತಪ್ಪಲ್ಲ ನನ್ನನ್ನು ಬಡಿದೆಬ್ಬಿಸ್ತಾ ಉಂಟು.
ಹಸ್ತಿನ ಸಿಂಹಾಸನಕ್ಕೆ ಬೇಕಾಗಿ ಜೀವನವನ್ನ ಮುಡಿಪಾಗಿಟ್ಟೆ. ಆದ್ರೆ ಮಾತಾಡುವ ಕಾಲಕ್ಕೆ ಮಾತಾಡದೆ ಹೋದೆ, ಪ್ರತಿಭಟಿಸುವ ಕಾಲಕ್ಕೆ ಪ್ರತಿಭಟಿಸದೆ ಹೋದೆ. ಅದರ ಪರಿಣಾಮ ಇಂದು ಕಣ್ಣೀರಿಡುತ್ತಿದ್ದೇನೆ. ಕೊಲ್ಲು ಕೊಲ್ಲು ಕೊಲ್ಲು. ಭೀಷ್ಮರೇ, ನೀವು ಕಾಯಬೇಕು ಅಂತ ಹೇಳಿದಾಗ ಕಾಯುವುದಕ್ಕೆ, ಕೊಲ್ಲು ಅಂತ ಹೇಳಿದಾಗ ಚಕ್ರವನ್ನೆತ್ತಿ ಕೊಲ್ಲುವುದಕ್ಕೆ, ನೀವು ಮಾಡುವ ಕರ್ಮಕ್ಕೆ ನಾನು ಧಿಕ್ಕಾರಿ ಅಂತ ಮಾಡಿದ್ರ ಕೊಲ್ಲುವುದಿಲ್ಲ, ಕೊಲ್ಲುವುದಿಲ್ಲ, ಕೊಲ್ಲಲಾರೆ, ಕೊಲ್ಲಲಾರೆ. ನನ್ನ ಜನ ಅಲ್ಲ ಅಂತ ಅಲ್ಲ, ನಾನೇ ನಿನ್ನ ಸೇವಕನ. ದೇವರೇ, ನಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ನನಗೆ. ಯಾಕೆ? ನಿನ್ನ ಮಾತಿಗೆ ನಗಾಡದೆ ಮತ್ತೇನು ಮಾಡಬೇಕು ಹೇಳು? ವಿಷಜ ಪೀಠ, ಮಹೇಶ, ರುದ್ರ, ಯಾರೇ ಸಿಕ್ಕಿದ್ರು ಬಿಡೆ ಬಿಡೆ ಹೇಳಿದವ ನೀನೆ. ನಾನೇ. ಈಗ ಚಕ್ರದಿಂದ ಕಂಠವನ್ನ ಕತ್ತರಿಸು ಅಂತ ಹೇಳಿದಾಗ ನೀನು ಹೇಳಿದಾಗ ಕೇಳಲಿಕ್ಕೆ ನಿನ್ ಜನ ಅಲ್ಲ ಅಂತ ಹೇಳ್ತೀಯ. ಹೌದು. ಅಂದ್ರೆ ನಿನಗೂ ಗೊತ್ತಾಗಿದೆ ಏನು ಆಗ್ತದೋ ಇಲ್ವಂತ. ಪ್ರಯೋಜನ ಕೊಡುವುದಿಲ್ಲ ಅಂತಾದ್ರೆ ಮತ್ತೆ ಮಾಡುದು ಯಾಕೆ? ಹ ಸರಿ. ನಿನ್ನ ಕೈಯಲ್ಲಿರುವಂತ ಚಕ್ರದ ಮುಖೇನವಾಗಿ ನನ್ನ ಕಂಠವನ್ನ ಕತ್ತರಿಸಲಿಕ್ಕೆ ಆಗುವುದಿಲ್ಲ ಎಂಬುದು ನಿನಗೆ ಗೊತ್ತುಂಟು. ಸೇವಕನ ಮಾತನ್ನ ಈಡೇರಿಸುವುದಕ್ಕೆ ಬೇಕಾಗಿ ನೀನು ಚಕ್ರ ಹಿಡಿದಿದ್ದೀಯ. ನನ್ನ ಆತ್ಮ ಗೊತ್ತುಂಟು. ಸರಿ. ಹಾಗಿದ್ರೆ ಈಗ ಆಡುವ ಮಾತನ್ನು ಕೇಳು. ಏನು? ನೀನು ಭೂಮಿಯಲ್ಲಿ ಹುಟ್ಟುವ ಮೊದಲೇ ವಾಸುದೇವನ ಆಳೆತ್ತರದ ಪ್ರತಿಮೆಯನ್ನ ನಮ್ಮ ಮನೆಯ ಅಂಗಳದಲ್ಲಿಟ್ಟು ಪೂಜೆ ಮಾಡುತ್ತಿದ್ದವ ನಾನು. ನಿನ್ನ ಒಳ ಹೊರೆಯು ಸ್ವಲ್ಪ ಮಟ್ಟಿಗೆ ಅರಿತವ ನಾನು. ಕೃಷ್ಣ, 8 ಗೇಣಿನ ದೇಹ ಇದು, 88 ಕೋಟಿ ರೋಮರಾಶಿಗಳುಂಟು. ಹಾಗಾದ್ರೆ 8ನೇ ಗರ್ಭದಲ್ಲಿ ಹುಟ್ಟಿರುವಂತ ನೀನು ನನ್ನ ಒಂದು ರೋಮವನ್ನ ಕತ್ತರಿಸುವುದಕ್ಕಾದ್ರೆ ಕತ್ತರಿಸು. ನಿನ್ನ ಚಕ್ರವನ್ನ ಬಿಡು, ಕತ್ತರಿಸು. ಹಾಗೊಮ್ಮೆ ಕತ್ತರಿಸಿದೆ ಅಂತಾದ್ರೆ ನಾನಿನ್ನ ಭಕ್ತನ. ಕ್ಷೇತ್ರದ ಒಂದು ವಿನೋದವೇ ನಡೆದು ಹೋಯಿತು. ಚಕ್ರವನ್ನು ಎತ್ತಿ ನಿಂತವನು ನಾನು,
ಅವನು ಇದು ಪರಿಣಾಮ ಅಲ್ಲ ಪರೀಕ್ಷೆಗಲ್ಲ ಅಂತ ಹೇಳಿದ. ನಿಜವಾಗಿಯೂ ಇದು ಪ್ರಯೋಗಕ್ಕೂ ಅಲ್ಲ, ಪರಿಣಾಮಕ್ಕೂ ಅಲ್ಲ, ಪರೀಕ್ಷೆಗೂ ಅಲ್ಲ. ಇಂದಿನ ಈ ಘಟನೆಗೆ ಇದು ಪ್ರದರ್ಶನಕ್ಕೆ ಮಾತ್ರ, ಅದಕ್ಕಾಗಿ ಮಾತ್ರ ಅಂತ ನನಗೂ ಅರ್ಥ ಆಯ್ತು. ಇದೆಲ್ಲ ಪ್ರದರ್ಶನಕ್ಕೆ ಮಾತ್ರ. ಕಾರಣ ಏನು? ಭಕ್ತರಾಡುವಂತಹ ಪ್ರತಿಯೊಂದು ಮಾತನ್ನ ದೇವರಾದವ ಈಡೇರಿಸಲೇಬೇಕು. ನಿಜವಾದ ಭಕ್ತ ಅಂತಾದರೆ ದೇವರು ತಾನಾಗಿ ಈಡೇರಿಸುವುದಕ್ಕೆ ಮುಂದಾಗುತ್ತಾನೆ. ಹಿಂದೊಂದು ಸಂದರ್ಭದಲ್ಲಿ ಪ್ರಹ್ಲಾದನನ್ನು ಕಾಪಾಡುವುದಕ್ಕಾಗಿ ಹರಿ ನರಸಿಂಹಾವತಾರದಿಂದ ಕಂಬದಿಂದ ಹೊಡೆದು ಬಂದ. ಇದರಲ್ಲಿ ವಿಶೇಷವಾದಂತಹ ತತ್ವಜ್ಞಾನ ಯಾವುದೂ ಇಲ್ಲ. ಕಂಬದಿಂದ ಯಾಕೆ ಹೊಡೆದು ಬಂದ? ಯಾಕೆ? ಪ್ರಹ್ಲಾದ ಅವನ ಭಕ್ತಿಯಿಂದ ಅವ ಹೇಳಿದ ಮಾತ್ರದಿಂದಲಾಗಿ ಕಂಬದಿಂದ ಹೊಡೆದು ಬಂದ ಅಷ್ಟೇ. ಇಲ್ಲಿಯೂ ಹಾಗೆ ಭೀಷ್ಮರೇ ಆಡಿದಂತಹ ಮಾತು ಚಕ್ರವೇ ಹಿಡಿಯುವುದಿಲ್ಲ ಎನ್ನುವಂತಹ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸ್ತೇನೆ ಎನ್ನುವುದಾಗಿ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ. ಭಕ್ತರಾಡಿದಂತಹ ಪ್ರತಿಯೊಂದು ಮಾತನ್ನ ಈಡೇರಿಸುವುದು ಅದು ಭಕ್ತರ ಹೊಣೆ ಅಲ್ಲ, ಅದು ದೇವರ ಹೊಣೆಯಾಗುತ್ತದೆ. ಅಂತಾದ ಮೇಲೆ ಭಕ್ತರು ಯಾವಾಗಲೂ ಯೋಚನೆ ಮಾಡಬೇಕಾದ್ದೇನು? ಏನು? ತಾನು ಭಕ್ತಿಯಿಂದ ನಿಜವಾಗಿ ಸದ್ದು ಭಕ್ತನಾಗಿದ್ದೇನೆ ಅಂತಾದ ಮೇಲೆ ಆಡಿದ ಮಾತಿನ ಕುರಿತಾಗಿ ಯಾರೂ ಯೋಚನೆ ಮಾಡಬೇಕಾದಿಲ್ಲ. ಆಡಿದ ಮಾತು ಆಡಿದವನದ್ದಾಗಿರುವುದಿಲ್ಲ, ಆಡಿಸುವವನದ್ದೇ ಆಗಿರುತ್ತದೆ. ಹಾಗಾಗಿ ಮಾತ್ರ ಚಕ್ರವನ್ನು ಎತ್ತಿ ಹಿಡಿದು ನಿಂತದ್ದು. ನೋಡು, ಇಂದಿನ ಯುದ್ಧದ ಸಮಯ ಮುಗಿದು ಹೋಯಿತು, ಸೂರ್ಯಾಸ್ತವಾಗುತ್ತಾ ಉಂಟು. ಎಲ್ಲರೂ ನಮ್ಮ ನಮ್ಮ ಬಿಡದೆಯನ್ನು ಸೇರಿಕೊಳ್ಳುವಂತೆ ಪ್ರಣಾದಿ